ನಮಸ್ಕಾರ ಬಂಧುಗಳೇ, ನೋಡ್ರಿ ಇಲ್ಲಿ ನಾನು ತೋರಿಸ್ತಾ ಇರೋದು ಸಂಪೂರ್ಣ ಸ್ಮಶಾನ ಜಾಗನ ಹಿಂದೆ ಮಹಾನಗರ ಪಾಲಿಕೆಯವರು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅಂತ ಎಲ್ಲರ ಕೈಲಿ ಹೇಳ್ಕೊಂಬರ್ತಾರೆ. ಆದರೆ ಇಲ್ಲಿ ಅಮಾಯಕರಿಗೆ ದುಡ್ಡೇ ಕೊಟ್ಟಿಲ್ಲ, ಇನ್ನೂ ದುಡ್ಡೇ ಕೊಟ್ಟಿಲ್ಲ. ಆದರೂ ಕೂಡ ಹೋಗಲಿ, ಅವ್ರ ಪಾಪ ಸುಮ್ಮನಾಗವ್ರೆ. ಏನೋ ಮಾಡಲಿ, ಸರ್ಕಾರದಲ್ಲಿ ದುಡ್ಡು ಬರುತ್ತೆ, ಕಾನೂನು ಕೊಡಿಸುತ್ತೆ ಅಂತೇಳಿ ಅವರು ಏನೋ ಒಂದು ನೆಮ್ಮದಿಯಿಂದ ಸುಮ್ಮನಿದ್ದಾರೆ. ಅವರೊಂದು ಪ್ರೀತಿ ವಿಶ್ವಾಸಕ್ಕಾದರೆ ಕ್ಲೀನ್ ಮಾಡಿಸಿಲ್ಲ. ನೋಡಿರಿ, ಕ್ಲೀನ್ ಮಾಡಿಸಿಲ್ಲ. ಮಹಾನಗರ ಪಾಲಿಕೆಯವರಿಗೆ ನಾಚಿಕೆ ಆಗಬೇಕು ಅನಿಸುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದು ಬೇರೆ ಥರದಲ್ಲಿ ಏನು ತೋರಿಸ್ತಾ ಇಲ್ಲ. ನೋಡಿ, ಸುತ್ತ ಕಾಂಪೌಂಡ್ ಇದೆ, ಕಾಂಪೌಂಡ್ ಹಾಕ್ಸಿದ್ದಾರೆ. ನೋಡಿ, ಕಾಣ್ತಾ ಇದೆ ನೋಡಿ, ಸುತ್ತ ಕಾಣ್ತಾ ಇದೆ ನೋಡಿರಿ. ಏನು ಅನ್ಬೇಕು ಹೇಳಿ ಮಹಾನಗರ ಪಾಲಿಕೆಯವರಿಗೆ? ಅಧಿಕಾರಿಯವರು ಸುಮ್ಮನೆ ಇರ್ತಾರೆ, ಹೋಗ್ತಾರೆ ಅಷ್ಟೇ. ಏನಾಗಿದೆ ಏನಾಗಿಲ್ಲ ಅನ್ನೋದೊಂದು ಪ್ರಜ್ಞೆ ಇಲ್ದಂಗೆ ಮಾಡ್ತಾ ಇರ್ತಾರೆ. ನೋಡಿ, ನಮಗೆ ಬೇಜಾರಾಗ್ತಾ ಇದೆ. ಇವತ್ತೆಲ್ಲ ಅರ್ಧ ಅಡಿ ಒಂದಡಿ ತೊಗೊಬೇಕು ಅಂದರೆ ಎಷ್ಟು ಸಾವಿರ ಖರ್ಚು ಮಾಡೋಕ್ಕೋ ಬಂಧುಗಳೇ. ಆದರೂ ಯಾರು ಕೊಡ್ತಾರೆ ಇಂಥ ಜಾಗನ? ನೋಡಿ, ಕೋಟ್ಯಾಂತರ ರೂಪಾಯಿ ಆ ಜಾಗ ಇದು. ಪಾಪ ಅವರು ಆ ಜಾಗದವರು ಅಮಾಯಕರು. ಆ ಅಮಾಯಕರ ಹತ್ರ ಕಿತ್ಕೊಂಡು ಇವರೇನು ಕೊಟ್ಟಿಲ್ಲ ನೋಡ್ರಿ. ಅವ್ರಿಗಿನ್ನೂ ಏನೋ ಅನುದಾನ ಸರಿಯಾಗಿ ಸೇರಿಲ್ವಂತೆ. ಅದನ್ನಾರ ಮಾಡಿ ಸ್ವಾಮಿ, ಅದನ್ನು ಮಾಡಿ. ಅದ್ರ ಜೊತೆಯಲ್ಲಿ ಇದು ಒಂದು ಮಾಡಿ, ಇದು ಕ್ಲೀನ್ ಮಾಡಿ. ಯಾರಾದರೂ ಬಂದರೆ 4 ಜನನ ಮುಚ್ಚೋ ಥರ ಇರಬೇಕು. ಸತ್ತಾಗ ಎಲ್ರಿಗೂ ಬೇಕು. ನಾವು ಎಷ್ಟೇ ಕೋಟಿಗಟ್ಟಲೆ ಬದುಕಿ 4 ಫ್ಲೋರು 5 ಫ್ಲೋರ್ ಮನೆ, ಡೂಪ್ಲೆಕ್ಸ್ ಮನೆ ಇದ್ದರೂ ಕೂಡ ನಮಗೆ ಇದೊಂದು ಬೇಕಾಗುತ್ತೆ. ಇದು ಎಲ್ರಿಗೂ ಕೂಡ ಸೀಮಿತ ಆಗಿರೋದು. ಒಂದು ಮನೆ ಮೇಲ್ಗಡೆ ಕಟ್ಟಲಿಲ್ಲ ಅಂದ್ರೆ ಪರವಾಗಿಲ್ಲ, ಇದನ್ನು ಕ್ಲೀನ್ ಮಾಡಿಸಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನೋಡಿ, ಮಹಾನಗರ ಪಾಲಿಕೆಯವರು ಏನು ಮಾಡ್ತಾಯಿದ್ದೀರಾ? ಹೋಗಲಿ, DC ಸಾಹೇಬರಾದ್ರೂ ಇದನ್ನೆಲ್ಲ ತರಿಸಿ, ರೆಕಾರ್ಡ್ ತರಿಸಿ, ಏನಾರು ಒಂದು ಮಾಡಿಸಿ, ಗಿಡ ಗಂಟೆ ಕೀಳಿಸಿ. ನೋಡಿರಿ, ಇನ್ನೇನೊಂದು 4-5 ದಿನ, ಒಂದು 2 ತಿಂಗಳು 3 ತಿಂಗಳು ಕಳೆದುಬಿಟ್ರೆ ಇದು ಪೂರ್ತಿ ಮುಚ್ಕೊಳ್ಳುತ್ತೆ. ಈ ರೋಡ್ ಮುಚ್ಕೊಂಬಿಟ್ರೆ ಮುಗ್ದಾಯಿತು. ಸತ್ತ ಬಾಡಿಗಳನ್ನ ವಾಪಸ್ ತಗೊಂಡೋಗ್ಬೇಕು. ಇಲ್ಲಿ ದಾರಿ ಇಲ್ಲ, ಯಾಕೋ ಬೇಲಿ ಹಾಕವ್ರೆ ಅಂತೇಳಿ ಆ ಸ್ಥಿತಿಗೆ ಮಾಡಿಬಿಟ್ಟಿದ್ದೀರ ಮಹಾನಗರ ಪಾಲಿಕೆಯವರೇ. ತಾವು ದಯಮಾಡಿ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಆ ವ್ಯವಸ್ಥೆ ಜೊತೆಗೆ ಇಲ್ಲಿ ಅಮಾಯಕರದ್ದು ಜಾಗ ಹೋಗಿದೆ. ಪಾಪ ಅಮಾಯಕರ ಜಾಗ ಹೋಗಿದೆ. ಆ ಜಾಗದವರು ಕೂಡ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ. ಕೋರ್ಟಲ್ಲಿದೆಯೋ ಕಚೇರಿಲಿದೆಯೋ ನಮಗೇನು ಗೊತ್ತಿಲ್ಲ. ನಾನೊಬ್ಬ ಸಾರ್ವಜನಿಕ ಪ್ರಜೆ ಅಷ್ಟೇ. ನಾನೆಲ್ಲ ತಿಳಿದಿರೋನಲ್ಲ. ತಿಳಿದ ಮಟ್ಟಿಗೆ ನಾನು ಸತ್ಯ ಎಂದು ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಾವೇನು ಬೇರೆ ಥರದಲ್ಲಿ ಏನು ಮಾತಾಡೋಂಗೇನಿಲ್ಲ. ನೋಡಿ, ತಾವು ನೋಡಿ ಭಾಳ ಬೇಜಾರಾಗುತ್ತೆ ನೋಡಿರಿ. ಇದು ಸ್ಮಶಾನ ದೊಡ್ಡ ಜಾಗ. ಇವತ್ತು ಸಿಟಿಯಲ್ಲಿ ಊರು ಮನೆಗಳ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅವರು ಮಹಾನುಭಾವರು, ಒಳ್ಳೆಯವರೇ. ಜಾಗ ಕೊಟ್ಟಿರೋರು ತುಂಬ ಅನುಭವಶಾಲಿಗಳು. ಮತ್ತು ಅವ್ರಿಗೆ ಗೊತ್ತಿದೆ, ನಾವು ಯಾರು ಭೂಮಿ ಮೇಲೆ ಇರಲ್ಲ, ಇವತ್ತಲ್ಲ ನಾಳಿಕೆ ನಮಗೆ ಸ್ಮಶಾನನೇ ಗ್ಯಾರಂಟಿ ಅಂತ ಅಂದ್ಕೊಂಡು ಪಾಪ ಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ಒಂದು ಶಿಸ್ತಿನಾಗಿ ಇಟ್ಕೊಂಡಿಲ್ಲ ಅಷ್ಟೇ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದೇ ನೋಡಿರಿ, ಹರಿಶ್ಚಂದ್ರ ಘಾಟ್, ಧಾನಾನಗರ, ವಾರ್ಡ್ ನಂಬರ್ 13. ತಾವು ದಯಮಾಡಿ ಪದೇ ಪದೇ ಹೇಳ್ಸ್ಕೊಬೇಡ್ರಿ. ನಾಳೆ ಭಾನುವಾರ ಇದೆ, ಸೋಮವಾರ ತುರ್ತಾಗಿ ಇಲ್ಲಿ ಯಾರನ್ನಾದ್ರೂ ಕಳಿಸಿ, ಎಂಪ್ಲಾಯೀಸ್ನ. ಪಾಪ ಕೂಲಿ ಕಾರ್ಮಿಕರು, ಇಲ್ಲ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಕಾರ್ಮಿಕರು, ಯಾರಿಗಾದ್ರೂ ಹೇಳಿ ಇದನ್ನು ಕ್ಲೀನ್ ಮಾಡಿಸಿ ಬಂಧುಗಳೇ. ನಾನು ಪದೇ ಪದೇ ಹೇಳೋಕ್ಕೂ ಇಷ್ಟಪಡಲ್ಲ, ತಾವು ಹೇಳ್ಸ್ಕೊಳೋಕ್ಕೂ ಇಷ್ಟಪಡಬೇಡ್ರಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ, ಜೈ ಕರ್ನಾಟಕ. ಚಂದ್ರು, ಸಮಾಜ ಸೇವಕರು, ತುಮಕೂರು.